ದೇವರು ವಿಶ್ವಾಸಿಗಳಲ್ಲಿ ಮಾಡುವ ಒಂದು ಕೆಲಸವನ್ನು, ದೇವರಾತ್ಮನು ವಿಶ್ವಾಸಿಗಳಲ್ಲಿ ಮಾಡುವ ಕೆಲಸವನ್ನು ನಾವು ಭಾಷೆ ಶೈಲಿಯಾಗಲಿ ಅಥವಾ ನಮ್ಮ ಮಾತಿನ ವರಸೆಯಿಂದಾಗಲಿ ವಿವರಿಸಲಿಕ್ಕೆ ಆಗುವುದಿಲ್ಲ. ಚಿತ್ರಗಳು ಸಹ ಒಮ್ಮೊಮ್ಮೆ ನಮಗೆ ಸಂಪೂರ್ಣವಾದ ಅರ್ಥವನ್ನು ಕೊಡುವುದಿಲ್ಲ. ಕಾರಣ, ದೈವಿಕ ಕಾರ್ಯಗಳು ನಮಗೆ ಅಸ್ಪಷ್ಟವಾಗಿ ಕಂಡುಬರುವ ಸಾಧ್ಯತೆ ಉಂಟು. ಇದನ್ನು ವಿವರಿಸುವುದೇನು? ಅರ್ಥರೂಪಣೆ ಕೊಡುವುದಕ್ಕಿಂತ, ವಿವರಣೆ ಮಾಡುವುದಕ್ಕಿಂತ ಅದನ್ನು ಗುರುತಿಸಬೇಕು. ದೈವಿಕ ಕಾರ್ಯಗಳು ನಮ್ಮ ಜೀವನದಲ್ಲಿ ಪ್ರತಿಷ್ಠೆ ಅಂದರೆ ನಮ್ಮ ಪ್ರತಿಷ್ಠೆಯಲ್ಲಿ ಎದ್ದು ಕಾಣಬೇಕು. ಕೇವಲ ಮಾತಿನಿಂದ ಅಲ್ಲ ಆಗುವಂಥದ್ದು. ಬಾಯಿ ಮಾತಿನಲ್ಲಿ ನಾವೇನೇನೋ ಹೇಳ್ತೇವೆ, ಅದು ಮುಖ್ಯ ಅಲ್ಲ, ಕಾರ್ಯ ಮುಖ್ಯ.